ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗೋರ್ಪು. ಇವತ್ತು ಬೆಳಗ್ಗೆ ಮುಂಬೈನಲ್ಲಿ ಬಾಲಿವುಡ್ನ ಖ್ಯಾತ ನಟ, ರಾಜಮನೆತನದ ಹಿನ್ನೆಲೆಯ ಸೈಫ್ ಅಲಿ ಖಾನ್ ಅವರ ಮನೆಗೆ ದರೋಡೆಕೋರರು ನುಗ್ಗಿದ್ರು ಅಂತ ಸುದ್ದಿ ಬಂತು. ಜೊತೆಗೆ ಆ ದರೋಡೆಕೋರ ಸೈಫ್ ಅಲಿ ಖಾನ್ ಅವರಿಗೆ 6 ಕಡೆ ಚೂರಿಯಿಂದ ಇರಿದಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಬೆನ್ನಿಗೆ ಸ್ಪೈನಲ್ ಕಾರ್ಡ್ ಹತ್ರನೂ ಇರಿದಿದ್ದಾನೆ, ಕತ್ತಿಗೆ ಇರಿದಿದ್ದಾನೆ. 3 ಸೆಂಟಿಮೀಟರ್ ಉದ್ದದ ಒಂದು ಕತ್ತಿಯ ಅಥವಾ ಚಾಕುವಿನ ತುಂಡು ಸೈಫ್ ಅಲಿ ಖಾನ್ ದೇಹದ ಒಳಗೆ ಸಿಗಾಕೊಂಡಿತ್ತು. ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ಹೊರಗೆ ತೆಗೆದಿದ್ದಾರೆ ಅನ್ನುವಂತಹ ಸುದ್ದಿಗಳು ಬಂತು. ಆ ನಂತರ ಈ ಸುದ್ದಿಗಳಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಕಟ್ಟುಕತೆಗಳು, ಅದು ಗಾಳಿ ಸುದ್ದಿ ಎಲ್ಲವೂ ಬರ್ತಾ ಇತ್ತು. ಆದರೆ ಅಧಿಕೃತವಾಗಿ ಏನಾಯಿತು, ಪೊಲೀಸರು ಏನು ಹೇಳ್ತಾರೆ, CCTVಯಲ್ಲಿ ಏನು ಗೊತ್ತಾಯಿತು, ಮತ್ತು ಪೊಲೀಸರು ಇಲ್ಲಿಯವರೆಗೆ ತನಿಖೆಯಲ್ಲಿ ಏನೆಲ್ಲ ಮಾಡಿದ್ದಾರೆ, ಇದು ಕೊಲೆ ಯತ್ನನ? ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬಾಕೆನೇ ಸೈಫ್ ಅಲಿ ಖಾನ್ ಕೊಲೆಗೆ ಆ ಕೊಲೆಗಾರನನ್ನು ಆಹ್ವಾನಿಸಿ ಮನೆ ಒಳಗಡೆ ಬಿಟ್ಕೊಂಡಿದ್ಲ, ಅಥವಾ ಆ ದರೋಡೆಕೋರ ಹೇಗೋ ಒಳಗೆ ಬಂದು ಕಳ್ಳತನ ಮಾಡೋದಕ್ಕೆ ಅಂತ ಬಂದು ಸಿಕ್ಕಿ ಬೀಳುವ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಎದುರಿಗೆ ಬಂದಾಗ ಅವರಿಬ್ಬರ ನಡುವೆ ಹೊಡೆದಾಟ ನಡೆದು ಸೈಫ್ ಅಲಿ ಖಾನ್ಗೆ 6 ಕಡೆ ಚೂರಿ ಇರಿತ ಆಯ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ನಿಮಗೆ ಹೇಳ್ದಂಗೆ ಬೆಳಗಿನ ಜಾವ 2:30-3 ಗಂಟೆ ಹೊತ್ತಿಗೆ ಸೈಫ್ ಅಲಿ ಖಾನ್ ಮನೆಯಿಂದ, ಅದು ಪೊಲೀಸರು ಹೇಳ್ತಾ ಇರುವಂತಹದ್ದು, ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲಸಕ್ಕೆ ಕಿರ್ಚ್ಕೊಳ್ತಾಳೆ. ಯಾಕೆ ಅಂದರೆ ಯಾರೋ ಅಪರಿಚಿತ ವ್ಯಕ್ತಿ ಮನೆ ಒಳಗಡೆ ಬಂದುಬಿಟ್ಟಿದ್ದಾನೆ ಅಂತ. ಆ ಕಿರ್ಚುವಿಕೆಯನ್ನು ಕೇಳಿದಂತಹ ಸೈಫ್ ಅಲಿ ಖಾನ್ ಹೊರಗಡೆ ಬರ್ತಾರೆ. ಬಂದ ತಕ್ಷಣ ಆ ವ್ಯಕ್ತಿಯ ಜೊತೆಯಲ್ಲಿ ಹೊಡೆದಾಟಕ್ಕೆ ಆತ ಮುಂದಾಗ್ತಾರೆ ಅನ್ನುವಂಥದ್ದು ಪೊಲೀಸರು ಹೇಳ್ತಾ ಇರುವಂಥದ್ದು. ಆ ಹೊಡೆದಾಟದಲ್ಲಿ ನೂಕುನುಗ್ಗಲ್ನಲ್ಲಿ ಸೈಫ್ ಅಲಿ ಖಾನ್ಗೆ 6 ಕಡೆ ಆತ ಆ ಕಳ್ಳ ಅಥವಾ ದರೋಡೆಕೋರ ಇರಿದಿದ್ದಾನೆ. ಚಾಕು ಇತ್ತವನ ಹತ್ರ, ಅಟ್ಯಾಕ್ ಮಾಡಿದ್ದಾನೆ. 6 ಕಡೆ ಸ್ಪೈನಲ್ ಕಾರ್ಡ್ ಭಾಗ, ಹೊಟ್ಟೆ, ಕತ್ತು, ಎಲ್ಲ ಕಡೆ 6 ಕಡೆ. ಅದಾದ ನಂತರ ತಕ್ಷಣವೇ ಅವರ ಮಗ ಇಬ್ರಾಹಿಂ ಅನ್ನುವಂತಹ ಮಗ ಕಾರು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದರೆ ಬ್ಲೀಡಿಂಗ್ ಆಗ್ತಿದೆ, ರಕ್ತ ಸುರಿತಾ ಇದೆ. ಸೈಫ್ ಅಲಿ ಖಾನ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ. ಆದರೆ ಕಾರು ತೆಗೆಯೋದು ಲೇಟ್ ಆಗುತ್ತೆ. ಹಾಗಾಗಿ ತಕ್ಷಣ ಮನೆ ಎದುರುಗಡೆನೇ ಇದ್ದಂತಹ ಆಟೋದಲ್ಲಿ ಕೂರಿಸ್ಕೊಂಡು ಲೀಲಾವತಿ ಆಸ್ಪತ್ರೆಗೆ, ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಲೀಲಾವತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಎರಡೂ ಸಹ ನಡೆಯುತ್ತೆ. ಇದು ಪೊಲೀಸರು ಹೇಳ್ತಾ ಇರುವಂತಹ ವರ್ಷನು. ಇನ್ನು ಕುಟುಂಬದ ಮೂಲಗಳಿಂದ ಬರ್ತಾ ಇರುವಂತಹದ್ದು, ಕೆಲಸದಾಕೆ ಕಿರ್ಚ್ಕೊಂಡಿದ ತಕ್ಷಣ ಸೈಫ್ ಅಲಿ ಖಾನ್ ಹೋಗಿ ನೋಡಿ ಆ ದರೋಡೆಕೋರನ ಜೊತೆ ಒಂದಷ್ಟು ಹೊಡೆದಾಟ ಆಗತ್ತೆ. ಆ ಸಂದರ್ಭದಲ್ಲಿ ಇರಿತ ಆಗತ್ತೆ, ಚೂರಿ ಇರಿತ ಆಗತ್ತೆ. ಆ ನಂತರ ನಾವೆಲ್ಲರೂ ಕೂಡ ಎದ್ದು ಬಂದ್ವಿ. ನಮಗೆ ಯಾರಿಗೂ ಏನೂ ಆಗಿಲ್ಲ. 2 ಸಣ್ಣ ಮಕ್ಕಳು ಇದ್ದರು. ಸೈಫ್ ಅಲಿ ಖಾನ್ ಕರೀನಾ ಕಪೂರ್ಗೆ ಇರುವಂತಹ ಸಣ್ಣ ಮಕ್ಕಳು, ಮತ್ತು ಮೊದಲನೇ ಹೆಂಡತಿಯ ಇಬ್ರಾಹಿಂ ಸಹ ಅದೇ ಮನೆಯಲ್ಲಿ ಇದ್ದಿತ್ತು. ನಮಗೆ ಯಾರಿಗೂ ಏನೂ ಆಗಲಿಲ್ಲ. ಆದರೆ ಸೈಫ್ ಅಲಿ ಖಾನ್ಗೆ ಮಾತ್ರ ಹೀಗಾಗಿದೆ. ನಾವು ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅನ್ನುವಂಥದ್ದು ಕುಟುಂಬ ಮೂಲಗಳಿಂದ ಬಂದಂತಹ ವಿಚಾರ. ಈಗ ಇನ್ನು ಥಿಯರಿಗಳಿಗೆ ಬರೋದಾದರೆ, ಏನು ನಡೆದಿರಬಹುದು ಅನ್ನೋದ್ರ ಬಗ್ಗೆ ಪೊಲೀಸರು ಏನು ಹೇಳ್ತಾರೆ, ಮಾಧ್ಯಮಗಳು ಏನು ಹೇಳ್ತಿದೆ ಅನ್ನೋದಾದರೆ, ಪೊಲೀಸರು ಹೇಳೋ ಪ್ರಕಾರ ಇದು ಸ್ಪಷ್ಟವಾಗಿ ಒಂದು ದರೋಡೆ ಯತ್ನ ಅಷ್ಟೇ ಸದ್ಯದ ಪರಿಸ್ಥಿತಿಗೆ. ಇಲ್ಲಿಯವರೆಗೆ ಪೊಲೀಸರು ಅದನ್ನೇ ಹೇಳ್ತಾ ಇರೋದು. ಇದು ಒಂದು ದರೋಡೆ ಪ್ರಯತ್ನ. ದರೋಡೆ ಮಾಡೋದಕ್ಕೆ ಅಂತ ಆ ಕಳ್ಳ ಒಳಗಡೆ ಬಂದು ಸೇರಿಕೊಂಡಿದ್ದ. ಅವನು 12 ಗಂಟೆಗಿಂತ ಮೊದಲೇ ಒಳಗಡೆ ಬಂದಿದ್ದಾನೆ ಮನೆ ಒಳಗಡೆ. ಯಾಕಂದರೆ 12 ಗಂಟೆ ನಂತರ CCTVಯಲ್ಲಿ ಯಾರೂ ಆ ಮನೆಗೆ ಎಂಟ್ರಿ ಕೊಟ್ಟಿಲ್ಲ. ಆದರೆ 2:30ವರೆಗೂ ಅವನು ಎಲ್ಲಿ ಬಚ್ಚಿಟ್ಕೊಂಡಿದ್ದ, ಏನು ಮಾಡ್ತಿದ್ದ ಅನ್ನೋದಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ಪೊಲೀಸರು ಕಂಡ್ಕೋಬೇಕಾಗುತ್ತೆ. CCTVಯಲ್ಲಿ ದರೋಡೆಕೋರನ ಚೆಹರೆ ಪತ್ತೆಯಾಗಿದೆ. ಅವನು ಮೆಟ್ಲು ಹತ್ಕೊಂಡು, ಹಿಂದ್ಗಡೆ ಬಾಗಿಲಿಂದ ಮೆಟ್ಲು ಹತ್ಕೊಂಡು ಬರ್ತಾ ಇರುವಂಥದ್ದು ಕಾಣ್ತಾ ಇದೆ. ಅದಕ್ಕೆ ಸಹಕರಿಸಿದ್ದಾದರೂ ಯಾರು? ಈ ಕೆಲಸದಾಕೆ ಇದ್ದಾಳಲ್ಲ, ಇವಳು ಏನಾದರೂ ಸಹಕರಿಸಿದ್ಲ? ಇದು ದರೋಡೆ ಅಲ್ಲದೆ ಕೊಲೆ ಪ್ರಯತ್ನ ಅನ್ನುವಂತಹ ಊಹಾಪೋಹಗಳು ಮಾಧ್ಯಮದಲ್ಲಿ ಬರ್ತಾ ಇದೆ. ಆದರೆ ಪೊಲೀಸರು ಆ ಆ್ಯಂಗಲಲ್ಲಿ ನಾವು ಸದ್ಯಕ್ಕಂತೂ ನೋಡ್ತಾ ಇಲ್ಲ. ಕೇವಲ ದರೋಡೆ ಯತ್ನ ಅಂತಲೇ ಕಾಣಿಸ್ತಿದೆ. ಆ ರೀತಿಯಲ್ಲೇ ನಾವು ನೋಡ್ತಾ ಇದ್ದೀವಿ. ಆತನನ್ನು ಹಿಡಿತೀವಿ, ಆ ಆರೋಪಿಯನ್ನು. ಅವನನ್ನು ಹಿಡಿದ್ರೆ ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಆ ಕೆಲಸದಾಕೆಯನ್ನು, ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಂತಹ ಬೇರೆ ಕೆಲಸದವರನ್ನು ಸಹ 4 ಜನರನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಪೊಲೀಸರು ಈಗ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಅವನ ಚೆಹರೆ
ಆರೋಪಿಯ ಚೆಹರೆ, ಹಲ್ಲೆ ಮಾಡಿದವನ ಚೆಹರೆ CCTVಯಲ್ಲಿ ಸ್ಪಷ್ಟವಾಗಿರೋದ್ರಿಂದ ಅವನನ್ನು ಸಹ ಕ್ಯಾಚ್ ಮಾಡ್ತಾರೆ ಅನ್ನುವಂಥದ್ದು ಈಗ ಪೊಲೀಸರ ಲೆಕ್ಕಾಚಾರ. ಆದರೆ ಯಾಕೆ ಇದು ಕೊಲೆ ಪ್ರಯತ್ನ ಆಗಿರಬಹುದು ಅನ್ನುವಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಅನ್ನೋದಾದರೆ, ಸೈಫ್ ಅಲಿ ಖಾನ್ ರಾಜಮನೆತನದ ಹಿನ್ನೆಲೆಯ ವ್ಯಕ್ತಿ, ಪಟೋಡಿ ಫ್ಯಾಮಿಲಿ, ದೊಡ್ಡ ಸ್ಟಾರ್, ಮತ್ತು ಸ್ಟಾರುಗಳೇ ಇರುವಂತಹ ಏರಿಯಾ, ಲೊಕ್ಯಾಲಿಟಿ. ಅಲ್ಲಿಗೆ ಒಬ್ಬ ದರೋಡೆಕೋರ ಹೇಗೆ ಒಳಗೆ ಬಂದ? ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಸೈಫ್ ಅಲಿ ಖಾನ್ ಮನೆಗೆ ಸೆಕ್ಯೂರಿಟಿ ಇರಲ್ವ? ಸಿಕ್ಕಾಪಟ್ಟೆ ಇರುತ್ತೆ. ಮೂಲೆ ಮೂಲೆಗೂ CCTV ಇರುತ್ತೆ, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಅಷ್ಟಿದ್ದು ಹೇಗೆ ಆತ ಒಳಗೆ ಬಂದ? ಇದು ಇನ್ಸೈಡರ್ ಕೆಲಸ. ಇನ್ಸೈಡರ್ ಅಂದರೆ ಯಾರೋ ಮನೆಯ ಒಳಗಿರುವವರೇ ಅವನನ್ನು ಒಳಗಡೆ ಬರೋದಕ್ಕೆ ದಾರಿ ತೋರಿಸಿದ್ದಾರೆ. ಅವನು ಹೇಗೋ ಬಂದಿದ್ದಾನೆ ಅನ್ನುವಂಥದ್ದು, ಅವರ ಮೂಲಕ ಬಂದಿದ್ದಾನೆ, ಆ ಕೆಲಸದವಳೇ ಮಾಡಿರಬಹುದು ಅನ್ನುವಂತಹ ಅನುಮಾನಗಳು ಈಗ ಅಲ್ಲಿ ಇಲ್ಲಿ ಬರ್ತಿರುವಂತಹ ಸುದ್ದಿಗಳು. ಯಾಕೆಂದರೆ ಸೆಕ್ಯೂರಿಟಿ, CCTV ಇದೆಲ್ಲವನ್ನು ದಾಟ್ಕೊಂಡು ಅಷ್ಟು ದೊಡ್ಡ ಬಿಲ್ಡಿಂಗ್ ಒಳಗಡೆ ಬರೋದು ಸುಲಭ ಅಲ್ಲ. ಆದರೆ ಪೊಲೀಸರು ಹೇಳ್ತಿದ್ದಾರೆ, ಆತ ಪಕ್ಕದ ಮನೆಯ ಕಾಂಪೌಂಡಿಂದ ಈ ಮನೆಯ ಹಿಂಬಾಗಿಲಿಗೆ ಹಿಂದುಗಡೆ ಇರುವಂತಹ ಒಂದು ಫೈರ್ ಎಕ್ಸಿಟ್ ಏನಿದೆ, ಬೆಂಕಿ ಬಿದ್ದರೆ ತುರ್ತು ಪರಿಸ್ಥಿತಿಯಲ್ಲಿ ಇಳಿದು ಹೋಗುವಂತಹ ಮೆಟ್ಲುಗಳೇನಿದ್ದಾವೆ, ಅದರ ಮೂಲಕ ಹಿಂದುಗಡೆಯಿಂದ ಬಂದಿದ್ದಾನೆ, ಹಾಗಾಗಿ ಯಾರೂ ಗಮನಿಸಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ಹೇಳ್ತಿರೋದು. ಆದರೂ ಸಹ ಆ ಕೆಲಸದ ಆಕೆಯನ್ನು ಅವರು ಇಂಟರೋಗೇಷನ್ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಅದು ಒಂದು ಕಾರಣ. ಹೇಗೆ ಅವನು ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸುಲಭವಾಗಿ ಬಂದಿದ್ದಾನೆ ಅಂದರೆ ಇದು ಕೊಲೆ ಯತ್ನವೇ ಆಗಿರಬೇಕು. ಯಾರೋ ಸ್ಕೆಚ್ ಹಾಕಿದ್ದಾರೆ, ಒಳಗಡೆಯಿಂದ ಸಪೋರ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು. ಇನ್ನೊಂದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಬಾ ಸಿದ್ದಿಕಿ ಕೊಲೆಯಾಗಿತ್ತು ಅಕ್ಟೋಬರ್ ತಿಂಗಳಲ್ಲಿ. ಬಿಷ್ಣೋಯ್ ಗ್ಯಾಂಗ್, ಸಲ್ಮಾನ್ ಖಾನ್ ಮನೆ ಹತ್ರ ಫೈರಿಂಗ್ ಆಗಿತ್ತು. ಇನ್ನೊಂದಷ್ಟು ಒಬ್ಬ ಗಾಯಕ ಸಿದ್ದು ಮೂಸೇವಾಲಾ, ಇವರೆಲ್ಲರದ್ದು ಸಹ ಮರ್ಡರ್ಗಳಾಗಿದ್ದಂತಹ ಸನ್ನಿವೇಶವನ್ನು ಗಮನಿಸಿದಾಗ ಇದು ಅದೇ ರೀತಿಯಾದಂತಹ ಒಂದು ಕೊಲೆ ಯತ್ನಾನ. ಸೈಫ್ ಅಲಿ ಖಾನ್ನ ಕೊಲೆ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಸಂಚನ ರೂಪಿಸಿದ್ರ, ಷಡ್ಯಂತ್ರ ಮಾಡಿದ್ರ ಆ ಮನೆ ಒಳಗಡೆ, ಆ ಕಾರಣಕ್ಕಾಗಿಯೇ ಒಬ್ಬನನ್ನು ಕಳಿಸಿದ್ರ? ಈ ಪ್ರಶ್ನೆಗಳು ಸಹ ಈ ಹಿನ್ನೆಲೆಯಲ್ಲಿ ಬರ್ತವೆ. ಯಾಕಂದರೆ ಬಿಷ್ಣೋಯ್ ಗ್ಯಾಂಗ್ ಏನಿದೆ, ಬಿಷ್ಣೋಯ್ ಗ್ಯಾಂಗ್ ನಡೆಸ್ತಾ ಇರುವಂತಹ ಇತ್ತೀಚಿನ ಚಟುವಟಿಕೆಗಳನ್ನು ಗಮನಿಸಿದಾಗ ಅದು ಖಂಡಿತವಾಗ್ಲೂ ಸಹ ಬರುತ್ತೆ. ಮತ್ತು ಅವನ ಟಾರ್ಗೆಟ್ ಆದಷ್ಟು ಕೂಡ ಮುಸ್ಲಿಂ ಸೆಲೆಬ್ರಿಟಿಗಳೇ ಹೆಚ್ಚಾಗಿರೋದ್ರಿಂದ, ಸಲ್ಮಾನ್ ಖಾನ್ ಮನೆ ಮುಂದೆ ಫೈರಿಂಗ್ ಆಗಿರ್ಬೋದು, ಬಾಬಾ ಸಿದ್ದಿಕಿ ಕೊಲೆ ಆಗಿರ್ಬೋದು, ಸಲ್ಮಾನ್ ಖಾನ್ಗೆ ಬೆದರಿಕೆಗಳಾಗಿರ್ಬೋದು, ಈಗ ಸೈಫ್ ಅಲಿ ಖಾನ್ ಮೇಲೆ ಈ ಥರ ಹಲ್ಲೆ ನಡೆದಾಗ ಸ್ವಾಭಾವಿಕವಾಗಿ ಈ ಥರದ ಚರ್ಚೆಗಳು ಮತ್ತು ಅನುಮಾನಗಳು ಮೂಡ್ತವೆ. ಆ ಆ್ಯಂಗಲ್ನಲ್ಲಿ ಪೊಲೀಸರು ಅಧಿಕೃತವಾಗಿ ಹೇಳ್ತಿದ್ದಾರೆ, ನಾವು ಆ ಆ್ಯಂಗಲ್ನಲ್ಲಿ ಸದ್ಯಕ್ಕೆ ನೋಡ್ತಾ ಇಲ್ಲ ಅಂತ. ಆದರೆ ಪೊಲೀಸರು ಎಲ್ಲ ಆ್ಯಂಗಲಲ್ಲೂ ಖಂಡಿತವಾಗ್ಲೂ ನೋಡ್ತಿರ್ತಾರೆ, ಒಂದು ಆ್ಯಂಗಲಲ್ಲಿ ನೋಡೋದಿಲ್ಲ. ಯಾಕಂದರೆ ಇದು ಹೈ ಪ್ರೊಫೈಲ್ ಕೇಸ್. ಈಸ್ ನಾಟ್ ಜಸ್ಟ್ ಆ್ಯನ್ ಆ್ಯಕ್ಟರ್, ಬರೀ ಆ್ಯಕ್ಟರ್ ಮಾತ್ರ ಅಲ್ಲ, ರಾಜಮನೆತನದ ಹಿನ್ನೆಲೆ ಇರುವಂತಹ ವ್ಯಕ್ತಿ. ಅದರ ಜೊತೆಗೆ ಕಳೆದ ತಿಂಗಳು ಒಂದೂವರೆ ತಿಂಗಳಿಂದ ಅಷ್ಟೇ ಅವರು ಪ್ರಧಾನಿಯನ್ನು, ಇಡೀ ಕುಟುಂಬ, ಕಪೂರ್ ಕುಟುಂಬ, ಕರೀನಾ ಕಪೂರ್ ಜೊತೆಯಲ್ಲಿ ಸೈಫ್ ಅಲಿ ಖಾನು ಹೋಗಿದ್ರು. ಎಲ್ಲರೂ ಹೋಗಿ ಪ್ರಧಾನಿಯನ್ನು ಭೇಟಿ ಮಾಡ್ಕೊಂಡು ಬಂದಿದ್ದರು. ಅವ್ರ ಕಾಂಟ್ಯಾಕ್ಟ್ಸು, ರೀಚು ಎಲ್ಲ ರೀತಿಯಲ್ಲಿದೆ. ಹಾಗಾಗಿ ಈ ಕೇಸನ್ನು ಪೊಲೀಸರು ಎಲ್ಲ ಆ್ಯಂಗಲಲ್ಲೂ ನೋಡ್ತಿರ್ತಾರೆ. ಆದರೆ ಅಧಿಕೃತವಾಗಿ ಅವ್ರು ಹೇಳ್ತಾ ಇರೋದು ಇದೊಂದು ಬರ್ಗಲ್ರಿ, ದರೋಡೆ ಯತ್ನ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಅಡ್ಡ ಬಂದವರಿಗೆ ಚೂರಿ ಹಾಕಿದ್ದಾನೆ ಅವನು, ಹಾಗಂತ ಹೇಳ್ತಿದ್ದಾರೆ. ಬಟ್ ಅಟ್ಲೀಸ್ಟ್ ಇನ್ನು 1-1.5 ದಿನ ಆಗುತ್ತೆ ಇದು ಸ್ಪಷ್ಟವಾದಂತಹ ಒಂದು ಚಿತ್ರಣ ಸಿಗೋದಕ್ಕೆ. ಯಾಕಂದರೆ ಆ ಆರೋಪಿಯನ್ನು ಖಂಡಿತ ಹಿಡಿತಾರೆ. ಅವನು ಚೆಹರೆ ಕ್ಲಿಯರ್ ಆಗಿ CCTVಯಲ್ಲಿ ಗೊತ್ತಾಗಿದೆ, ಅವನು ಮೆಟ್ಲಿಂದ ಬರ್ತಿರುವಂತಹದ್ದು. ಹಾಗಾಗಿ ಅವನು ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಯಾಕಂದರೆ ಇದು ಹೈ ಪ್ರೊಫೈಲ್ ಕೇಸ್. ನಾನು ಹೇಳಿದಾಗೆ ಹೈ ಪ್ರೊಫೈಲ್ ಕೇಸಲ್ಲಿ ಆರೋಪಿಗಳನ್ನು ಪೊಲೀಸರು ಮನಸ್ಸು ಮಾಡಿದ್ರೆ 2-3 ದಿನದಲ್ಲಿ ಎಲ್ಲಿದ್ರೂ ಎತ್ತಾಕೊಂಡು ಬರ್ತಾರೆ. ಸೊ ನೋಡೋಣ, ಇದು ಕೊಲೆ ಪ್ರಯತ್ನನ ಅಥವಾ ಜಸ್ಟ್ ಒಂದು ದರೋಡೆ ಮಾಡೋಕ್ಕೆ ಬಂದು ಆ ಸನ್ನಿವೇಶದಲ್ಲಿ ಯಾರೋ ಎಚ್ಚರ ಆದರು ಅಥವಾ ಅಡ್ಡ ಬಂದರು ಅಂತ ಅವರಿಗೆ ಚೂರಿ ಹಾಕಿ ತಪ್ಪಿಸ್ಕೊಂಡು ಹೋಗಿರುವಂತಹ ಪ್ರಕರಣ ಅಂತ ಆಮೇಲೆ ಗೊತ್ತಾಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.